ಧರ್ಮಸ್ಥಳದಲ್ಲಿ ಇಷ್ಟು ದಿನ ಕೇವಲ ಕಾರ್ಮಿಕರನ್ನು ಬಳಸಿಕೊಂಡು ಭೂಮಿಯನ್ನು ಅಗದು ಅಸ್ಥಿಪಂಜರ ಹುಡುಕುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಆದರೆ ಪಾಯಿಂಟ್ ನಂಬರ್ 13 ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂತ ಅದನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ರು. ಯಾಕೆಂದರೆ ಎಲೆಕ್ಟ್ರಿಕ್ ಪೋಲ್ಸ್ ಬಂದಿತ್ತು, ಜಲಾಶಯದ ಪಕ್ಕದಲ್ಲೇ ಇತ್ತು ಜಾಗ. ಸೊ ಹಾಗಾಗಿ ಅಲ್ಲಿಗೆ GPR ಬರಬೇಕು ಅಂತ, ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಸಿಸ್ಟಮ್ ಬರಬೇಕು, ಆ ಯಂತ್ರ ಬರಬೇಕು ಅಂತ ಈಗಾಗಲೇ ಬಂದಿದೆ. ಒಂದು ಟ್ರಯಲ್ ಕೂಡ ಮಾಡಿದ್ದಾರೆ. ಸ್ಪಾಟ್ ನಂಬರ್ 13ರ ಸಮಾಧಿ ಗುಟ್ಟು ಇವತ್ತು ರಟ್ಟಾಗುತ್ತಾ ಅಂತ. ಇವತ್ತಿನ ಶೋಧದಲ್ಲಿ ಅಸ್ಥಿ ಪಂಜರ ಸತ್ಯ ಹೊರಗೆ ಬರುತ್ತಾ? ನೇತ್ರಾವತಿ ತಟದಿಂದ ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್ ಆಲ್ಮೋಸ್ಟ್ ಇವತ್ತು ಪಾಯಿಂಟ್ ನಂಬರ್ 13, ಯಾಕೆಂದರೆ ಈಗಾಗಲೇ ಪಾಯಿಂಟ್ ನಂಬರ್ 13ರಲ್ಲಿ ಗಿಡಗಂಟಿಗಳನ್ನೆಲ್ಲ ಬೆಳೆದಿರ್ತಕ್ಕಂಥದ್ದನ್ನೆಲ್ಲ ತೆಗೆದು ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೇರೆ ಸ್ಪಾಟ್ಗೆ ದೂರುದಾರನನ್ನು ಕರ್ಕೊಂಡು ಹೋಗೋದ್ರ ಬದಲು ಪಾಯಿಂಟ್ ನಂಬರ್ 13ಕ್ಕೆ ಬಂದು ಅಲ್ಲಿ ಈ ಡ್ರೋನ್ ಮೌಂಟೆಡ್ GPR ಅಂತ ಕರೀತಾರೆ. ಡ್ರೋನ್ ಮೌಂಟೆಡ್ ಅಂದರೆ ಡ್ರೋನ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ GPR ಯಂತ್ರ. ಅದರ ಮುಖಾಂತರ ಸುಮಾರೊಂದು 40/60 ಜಾಗದಲ್ಲಿ ಹುಡುಕ್ತಾರೆ ಅಸ್ಥಿಪಂಜರವನ್ನು. ಅಂದರೆ ಭೂಮಿಯನ್ನು ಅಗೆಯದೆ ಒಳಗಡೆ ಏನಿದೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚುವಂತಹ ತಂತ್ರಗಾರಿಕೆ. ಒಂದು ವೇಳೆ ಏನಾದರೂ ಅಲ್ಲಿ ಮಾನವನ ಮೂಳೆಗಳು ಇದೆ ಅಂತ ಕಂಡು ಬಂದರೆ ಆ ಸಿಗ್ನಲ್ನನ್ನು GPR ಯಂತ್ರ ಕೊಟ್ಟರೆ ಆಗ ಭೂಮಿಯನ್ನು ಅಗೆಯುವಂತಹ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಏನೂ ಇಲ್ಲ ಅಂತ ಬಂದರೆ ಆ ಜಾಗವನ್ನು ಅಗೆಯೋದೇ ಇಲ್ಲ, ಯಾಕೆಂದರೆ ಸ್ವಲ್ಪ ರಿಸ್ಕ್ ಇದೆ ಆ ಜಾಗ, ಅದಕ್ಕೋಸ್ಕರ. ಆದರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಏನಂತಂದರೆ ಕೇವಲ ಈ ಯಂತ್ರ ಅಸ್ಥಿಪಂಜರವನ್ನು ಮಾತ್ರ ಹುಡುಕಲ್ಲ, ನಿಮಗೆ ಬಂಡೆ ಕಲ್ಲುಗಳಿದ್ದರೂ ಕೂಡ ಸಿಗ್ನಲ್ ಕೊಡುತ್ತೆ, ಏನಾದರೂ ಮೆಟಲ್ ಚೂರುಗಳಿದ್ದರೂ ಕೂಡ ಸಿಗ್ನಲ್ ಕೊಡುತ್ತೆ, ದಪ್ಪ ದಪ್ಪ ಕಲ್ಲು ಬಂಡೆಗಳಿದ್ದರೆ ಮೆಸೇಜ್ ಕೊಡುತ್ತೆ. ಹಾಗಾಗಿ ಅದು ಯಾವ ರೀತಿ ಇವರು ಅದನ್ನು ಕ್ಯಾಲ್ಕ್ಯುಲೇಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಇದೊಂದು ಪ್ರಾಬ್ಲಮ್ ಇದೆ. ಯಾಕೆಂತಂದರೆ ಬೋರ್ವೆಲ್ ಕೊರೆಸಬೇಕಾದ್ರೆ ನಿಮಗೇನಾದರೂ ಬಂಡೆ ಇದೆಯಾ ಅಂತಲೂ ಇದರಲ್ಲಿ ಪತ್ತೆ ಹಚ್ತಾರೆ. ನೇತ್ರಾವತಿ ತೀರದಲ್ಲಿರುವ ಪಾಯಿಂಟ್ ನಂಬರ್ 13 ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಇವತ್ತು ಇದೇ ಜಾಗದಲ್ಲಿ ಶೋಧವನ್ನು ನಡೆಸಲಾಗುತ್ತೆ. ಡ್ರೋನ್ GPR ಅನ್ನು ಬಳಸಿ ಇವತ್ತು ಪರಿಶೀಲನೆಯನ್ನು ಮಾಡಲಾಗುತ್ತೆ. ಪಾಯಿಂಟ್ ನಂಬರ್ 13ರತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ನಿನ್ನೆ ಡೆಮೋ ನಡೆಸಿ SIT ಟೀಮ್ ವಾಪಸ್ ಆಗಿತ್ತು. ಇವತ್ತು ಪಾಯಿಂಟ್ ನಂಬರ್ 13ರಲ್ಲಿ GPRನಿಂದ ಶೋಧ ಮಾಡುವಂತಹ ಕೆಲಸ ಆಗುತ್ತೆ. ಅನಾಮಿಕನ ಸಮ್ಮುಖದಲ್ಲೂ ಕೂಡ ಇದೇ ಪ್ರಕ್ರಿಯೆ ಮುಂದುವರಿಯುತ್ತೆ. ಇಲ್ಲಿಯವರೆಗೂ 15 ಜಾಗವನ್ನು ಅಗೆಯುವಂತಹ ಕೆಲಸ. ಈ ಪಾಯಿಂಟ್ ನಂಬರ್ 13 ಇದೆಯಲ್ಲ, ತುಂಬ ಸವಾಲುಗಳಿಂದ ಕೂಡಿದೆ. ಪಕ್ಕದಲ್ಲಿ ಡ್ಯಾಮ್ ಇದೆ, ಜೊತೆಗೆ ವಿದ್ಯುತ್ ಕಂಬಗಳು ಹಾದು ಹೋಗಿದ್ದಾವೆ. ಹಾಗಾಗಿ ತುಂಬ ದೊಡ್ಡದಾದಂತಹ ಜಾಗ ಬೇರೆ. ಈಗಾಗಲೇ ಸ್ಥಳೀಯ ಅಧಿಕಾರಿಗಳು, ವಿದ್ಯುತ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಹೇಳಿರುವಂಥದ್ದು, ಮೆಸ್ಕಾಮ್ಗೆ ಸಂಬಂಧಪಟ್ಟಂತಹ ಅಧಿಕಾರಿ ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಭೂಮಿಯನ್ನು ಅಗಿಬೇಡಿ ಅಂಥೇಳಿ. ಈಗ ಅವ್ರ ಮುಂದಿದ್ದಂತಹ ಆಪ್ಷನ್ ಏನು? ಈ ರೀತಿಯ ಟೆಕ್ನಾಲಜಿಯನ್ನು ಬಳಸ್ಕೊಂಡು, GPR ಅನ್ನು ಬಳಸ್ಕೊಂಡು ಭೂಮಿಯ ಆಳದಲ್ಲಿ ನಿಜಕ್ಕೂ ಕೂಡ ಅಸ್ಥಿಪಂಜರ ಇದೆಯಾ ಅಂತೇಳಿ ಹುಡುಕುವಂತಹ ಕಾರ್ಯಾಚರಣೆ. ಇದಕ್ಕೆ ರೆಂಟೇನೆ ಹತ್ತತ್ರ 1.5-2 ಲಕ್ಷ ಆಗುತ್ತಂತೆ ಒಂದು ದಿನಕ್ಕೆ. ಡ್ರೋನ್ ಮೂಲಕ ಈಗ GPR ಅನ್ನು ಅದಕ್ಕೆ ಅಳವಡಿಸಿ ಭೂಮಿಯ ಒಳಗಡೆ ನಿಜಕ್ಕೂ ಕೂಡ ಅಸ್ಥಿಪಂಜರ ಇದೆಯಾ ಅಂಥೇಳಿ ಹುಡುಕುವಂತಹ ಕಾರ್ಯಾಚರಣೆ ಇವತ್ತಾಗುತ್ತೆ. ಹಾಗಾಗಿ ಕುತೂಹಲದ ಕೇಂದ್ರ ಬಿಂದುವಾಗಿದೆ ಈ ಜಾಗ. ಈ ಅನಾಮಿಕ ಅಥವಾ ದೂರುದಾರ ಹೇಳಿರುವಂಥದ್ದು ಈ 13 ಪಾಯಿಂಟ್ ನಂಬರ್ 13 ಏನಿದೆ, ಇದರಲ್ಲಿ ನಾನು 100 ಶವಗಳನ್ನು ಹೂತಿಟ್ಟಿದ್ದೇನೆ, ಈ ಜಾಗ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದ. ಹಾಗಾಗಿಯೇ ಎಲ್ಲ ಜಾಗವನ್ನು ಆಗದು ಕೊನೆಗೆ ಪಾಯಿಂಟ್ ನಂಬರ್ 13ಕ್ಕೆ ಬರಲಾಗಿತ್ತು. ಬಟ್ 13 ಪಾಯಿಂಟು ಏನಿತ್ತು ಅದನ್ನು ಉತ್ಖನನ ಮಾಡುವಂತಹದ್ದು ಅಷ್ಟು ಈಸಿ ಕೆಲಸ ಆಗಿರಲಿಲ್ಲ. ಹಾಗಾಗಿ ಇಲ್ಲಿ GPR ಟೆಕ್ನಾಲಜಿಯನ್ನು ಬಳಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡೋಣ ಇವತ್ತಿನ ಕಾರ್ಯಾಚರಣೆ ಹೇಗೆ ಸಾಗುತ್ತೆ ಅಂತ. ನೋಡಿ, ಇಷ್ಟು ದಿನ SIT ಅಧಿಕಾರಿಗಳಿಗೆ ಕಗ್ಗಂಟಾಗಿದ್ದಿದೆ ಈ 13ನೇ ಪಾಯಿಂಟ್. ಯಾಕೆ ಅಂತಂದರೆ ನಿಮಗೆಲ್ಲ ಹೇಳಿದ್ದೀವಿ ನಾವು ಏನಾಗಿತ್ತು ಅಂತಂದ್ಬಿಟ್ಟು. ಈಗ ಸ್ಪಾಟ್ 13ರ ಬಳಿ ನದಿ ಇದೆ, ಚೆಕ್ ಡ್ಯಾಮ್ ಇದೆ, ವಿದ್ಯುತ್ ಕಂಬ ಇದೆ, ಟ್ರಾನ್ಸ್ಫಾರ್ಮರ್ಸ್ ಇದೆ. ಇದ್ಯಾವುದಕ್ಕೂ ತೊಂದರೆ ಆಗದಂತೆ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಆಂತರಿಕ ಭದ್ರತಾ ವಿಭಾಗ ಮತ್ತು ನಕ್ಸಲ್ ನಿಗ್ರಹದ ಪೊಲೀಸರನ್ನು ಇದಕ್ಕೋಸ್ಕರ ನಿಯೋಜನೆ ಮಾಡಿಕೊಂಡಿದ್ದಾರೆ. ನೇತ್ರಾವತಿ ನದಿ ತಟದ ಬಳಿಯೇ ಬೀಡು ಬಿಟ್ಟಿದ್ದಾರೆ ಈ KSRP ತುಕಡಿಯಲ್ಲೂ ಕೂಡ. ಅಂದರೆ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚುವರಿ ಪ್ರೊಟೆಕ್ಷನನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇವತ್ತು ಅಲ್ಲಿಗೆ ಬರ್ತಾರೆ, 11:30-12 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಬಂದು ಆ ಕೆಲಸ ಕಾರ್ಯವನ್ನು ನಡೆಸ್ತಾರೆ. ಡ್ರೋನ್ ಮೌಂಟೆಡ್ GPR ಸಿಸ್ಟಮ್, ಆ ಡ್ರೋನ್ ಮೌಂಟೆಡ್ GPR ಅನ್ನು ಇವತ್ತು ಸ್ಥಳಕ್ಕೆ ತಂದು ಅದರ ಮುಖಾಂತರ ಏನಾದರೂ ಕುರುಹುಗಳು ಸಿಗುತ್ತಾ, ಸಿಕ್ಕರೆ ಮಾತ್ರ ಅಗಿಯೋದು, ಇಲ್ಲ ಅಂದರೆ ಬಿಟ್ಟುಬಿಡೋದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಅದು ಗೊತ್ತಾಗುತ್ತೆ ನಿಮಗೆ.
ಬೇರೆ ಬೇರೆ ಸ್ಪಾಟ್ಗಳಲ್ಲೂ ಕೂಡ ಈ ಟೆಕ್ನಾಲಜಿಯನ್ನು ಬಳಸ್ಕೋಬಹುದು ಬೇಕಾದರೆ. ಸೊ ಹಾಗಾಗಿ ಹೇಗೆ ಹುಡುಕುತ್ತೆ GPR ಅಂತ ಈಗ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಅಸ್ಥಿಯನ್ನ ಹೇಗೆ ಹುಡುಕುತ್ತೆ ಈ ಟೆಕ್ನಾಲಜಿ? GPR ಮೂಲಕ ಸ್ಪಾಟ್ ನಂಬರ್ 13ರಲ್ಲಿ ಶೋಧ ಕಾರ್ಯವನ್ನ ಮಾಡುವುದಕ್ಕೆ ಈಗಾಗಲೇ ನಿನ್ನೆ ರಿಹಾರ್ಸಲ್ ಕೂಡ ಆಗಿರುವಂಥದ್ದು. ಇವತ್ತು ಈ ಕಾರ್ಯಾಚರಣೆ ಆಗುತ್ತೆ. GPR ಆಂಟೆನಾವನ್ನ ಡ್ರೋನ್ನ ಕೆಳಭಾಗದಲ್ಲಿ ಅಳವಡಿಸಿ ಶೋಧವನ್ನ ಮಾಡಲಾಗಿದೆ. ಯೂಶಲಿ ಇದರ ಮಿಷನ್ ಬೇರೆ ರೀತಿ ಇರುತ್ತೆ, ಬಟ್ ಮಳೆಗಾಲ ಜೊತೆಗೆ ಭೂಮಿ ಹಸಿ ಆಗಿರೋದ್ರಿಂದ ಡ್ರೋನ್ ಮೂಲಕ ಈಗ ಪತ್ತೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಆ ಸಿಗ್ನಲ್ ನೆಲದೊಳಗೆ ಹೋಗಿ ಪ್ರತಿಫಲಿಸಿ ಮರಳಿ ಬರುತ್ತೆ. ಒಂದು ವೇಳೆ ಮೂಳೆ ಇದ್ದರೆ ಅಥವಾ ಕಲ್ಲು ಬಂಡೆ ಇದ್ದರೆ, ಬೇರೆ ಏನಾದರೂ ಮೆಟಲ್ ಸಿಕ್ಕರೂ ಕೂಡ ಅದನ್ನು ಸೆನ್ಸಾರ್ಗಳನ್ನು ದಾಖಲಿಸಿ ನಿಖರ ಫಲಿತಾಂಶ ಸಿಗುತ್ತೆ. ನಂತರ ಡೇಟಾವನ್ನು ಸಾಫ್ಟ್ವೇರ್ ಮೂಲಕ 2D ಅಥವಾ 3D ಚಿತ್ರವಾಗಿ ಪರಿವರ್ತನೆ ಆಗುತ್ತೆ. ವೇಗವಾಗಿ ದೊಡ್ಡ ಪ್ರದೇಶ ಕವರ್ ಮಾಡುವುದಕ್ಕೆ ಡ್ರೋನ್ನ GPR ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ. GPR ಮೂಲಕ ಸ್ಪಾಟ್ ನಂಬರ್ 13ರಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ಆಗುತ್ತೆ. ಹಾರ್ಡ್ಲಿ ಒಂದು 15-20 ನಿಮಿಷದರೊಳಗೆ ರಿಸಲ್ಟ್ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ನಿಜಕ್ಕೂ ಕೂಡ ಆತ ಹೇಳಿದ ರೀತಿಯಲ್ಲಿ ಅಲ್ಲಿ 10 ಶವಗಳನ್ನು ಆತ ಹೂತಿಟ್ಟಿದ್ದಾನಾ ಇಲ್ವಾ ಅನ್ನೋದನ್ನು ಕೇವಲ 20 ನಿಮಿಷದಲ್ಲಿ GPR ಟೆಕ್ನಾಲಜಿ ಮೂಲಕ ಪತ್ತೆ ಹಚ್ಚುವಂತಹ ಕಾರ್ಯಾಚರಣೆ ಇದು. ಬಹಳ ಸುಲಭವಾಗಿ ಹೇಳಬೇಕು ಅಂತಂದರೆ ಒಂದು ಎಕ್ಸ್ರೇ ಮಷಿನ್ ತರ. ಈಗ ಹೇಗೆ ಎಕ್ಸ್ರೇ ಮಷಿನ್ನು ನಮ್ಮ ದೇಹದೊಳಗಿನ ಮೂಳೆಯ ರಚನೆಯನ್ನು ತೋರಿಸುತ್ತೋ, ಅದೇ ರೀತಿ ಭೂಮಿಯ ಒಳಗಡೆ ಹೋಗಿ ಅಲ್ಲೇನಾದರೂ ಮೂಳೆಗಳಿದ್ದರೆ ಅದನ್ನು ಪತ್ತೆ ಹಚ್ಚುವಂತಹ ತಂತ್ರಜ್ಞಾನ. ಅದನ್ನು ಆ ಡೇಟಾವನ್ನು ಅವ್ರು ಏನು ಮಾಡ್ತಾರೆ, ಸೇವ್ ಮಾಡಿಕೊಂಡು ಆ ಡೇಟಾವನ್ನು ಸಾಫ್ಟ್ವೇರ್ ಮುಖಾಂತರ 2D 3D ಇಮೇಜಾಗಿ ಕನ್ವರ್ಟ್ ಮಾಡಿಕೊಂಡು ಅದು ಬಂಡೆನಾ ಮೆಟಲ್ಲ ಅಥವಾ ಅಸ್ಥಿ ಪಂಜರನ ಏನು ಅಂತಕ್ಕಂಥದ್ದು ಆ ಪಿಕ್ಚರ್ನಲ್ಲಿ ಗೊತ್ತಾಗುತ್ತೆ. ಅದು ನಿಜಕ್ಕೂ ಮೂಳೆ ಅಂತ ಗೊತ್ತಾದರೆ ಆಗ ಭೂಮಿಯನ್ನು ಅಗೆಯುವ ಪ್ರಕ್ರಿಯೆ ನಡೆಯುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗಾಗಲೇ GPR ಧರ್ಮಸ್ಥಳಕ್ಕೆ ಬಂದಾಯಿತು. ಇವತ್ತು ಎಕ್ಸಾಕ್ಟಾಗಿ ಪಾಯಿಂಟ್ ನಂಬರ್ 13ರಲ್ಲೇ ನಡೆಯುತ್ತಾ ಅಥವಾ ಬೇರೆ ಸ್ಪಾಟ್ಗೆ ಹೋಗ್ತಾರಾ? ಅಲ್ಲಿ ಆಗಿರ್ತಕ್ಕಂಥ ತಯಾರಿಗಳೇನು? ಆಮೇಲೆ ಇದರ ರಿಸಲ್ಟ್ ಇವತ್ತೇ ಗೊತ್ತಾಗುತ್ತಾ ಹೇಗೆ ಅಂತ? ಆರಂಭದಲ್ಲಿ GPR ಅನ್ನ ನೆಲದ ಮೇಲೆ ಹಾದು ಹೋಗುವಂಥ GPR ಅನ್ನುವಂಥದ್ದಿತ್ತು. ಆ ಬಳಿಕ ಈಗ ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಾಗಿ ನಿನ್ನೆ ಈ ಒಂದು ಪಾಯಿಂಟ್ ನಂಬರ್ 13ಕ್ಕೆ GPR ಡ್ರೋನ್ ಮೌಂಟೆಡ್ GPR ಬಂದಿತ್ತು. ಅದು ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಿತ್ತು. ಅಂದರೆ ಅಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಅದರಲ್ಲಿ ಆಗಲೇ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಗಿಡಗಂಟೆಗಳು ಬೆಳೆದಿರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಕೆಲವೊಂದಷ್ಟು ಕಸಗಡ್ಡಿಗಳನ್ನು ರಾಶಿ ಹಾಕಿದ್ರು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅನ್ನುವಂಥದ್ದನ್ನು ಆ ಡ್ರೋನ್ ಮೌಂಟೆಡ್ನ GPRನ ತಂತ್ರಜ್ಞರು ಯಾರು ಬಂದಿದ್ರು ಅವರು ತಿಳಿಸಿದ್ರು. ಹಾಗಾಗಿ ಮೊದಲಿಗೆ ಒಂದು ಪ್ರಾಯೋಗಿಕವಾಗಿ ನಿನ್ನೆ ಸಂಜೆ ವೇಳೆಗೆ ಡ್ರೋನ್ ಮೌಂಟೆಡನ್ನು ಅಲ್ಲಿ GPRನ್ನು ಹಾರಾಡಿಸಲಾಗಿತ್ತು. ಆ ಬಳಿಕ ಇವತ್ತು ಮತ್ತೆ ಸುಮಾರು ಒಂದು 11 ಗಂಟೆಗೆ ದೂರುದಾರ ಸೇರಿದಂತೆ ಇಡೀ SIT ತಂಡ ಯಾವಾಗ ಉತ್ಖನನಕ್ಕೆ ಯಾವ ರೀತಿ ಹೋಗುತ್ತಾ ಅದೇ ರೀತಿಯಾಗಿ ಇವತ್ತು ಆ ಸ್ಥಳಕ್ಕೆ ಬರ್ತಾರೆ. 13ನೇ ಸ್ಪಾಟಿಗೆ ಬಂದು ಆ ಸ್ಥಳದಲ್ಲಿ ಈ ಡ್ರೋನ್ ಮೌಂಟೆಡ್ GPR ಅನ್ನು ಬಳಕೆ ಮಾಡಿ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಬಹಳಷ್ಟು ಉದ್ದಗಲಕ್ಕಿರುವಂಥ ಜಾಗ ಆಗಿರುವಂಥ ಕಾರಣಕ್ಕಾಗಿ ಇದನ್ನು ತಕ್ಷಣಕ್ಕೆ ಈ ಡ್ರೋನು ಸ್ಕ್ಯಾನ್ ಮಾಡುತ್ತೆ. ಇಲ್ಲ ಅಂತ ಹೇಳಿದರೆ ನಾರ್ಮಲ್ ರ್ಯಾಡರ್ ಅದು ನೆಲದಲ್ಲಿ ಅದನ್ನು ಸಂಚಾರ ಮಾಡಬೇಕಾಗುತ್ತೆ. ಇದನ್ನು ಈ ಡ್ರೋನ್ ಮೌಂಟೆಡ್ ಆಗಿರೋದ್ರಿಂದ ಅದು ಡ್ರೋನ್ ಯಾವ ರೀತಿ ಹಾರುತ್ತೆ ಅದೇ ರೀತಿ ಹಾರಾಟ ಮಾಡಿ ಆ ಪ್ರದೇಶವನ್ನು ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡ್ತದೆ. ಪ್ರಮುಖವಾಗಿ ಈ ಸ್ಥಳದಲ್ಲಿ 2 ವಿದ್ಯುತ್ ಕಂಬಗಳು ಜೊತೆಗೆ ಪಕ್ಕದಲ್ಲೇ ಡ್ಯಾಮ್ ಇದ್ದಂಥ ಕಾರಣಕ್ಕಾಗಿ ಅಲ್ಲಿ ನೇರವಾಗಿ ಉತ್ಖನನ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ GPR ಅನ್ನು ಬಳಕೆ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿತ್ತು. ಹಾಗಾಗಿ ಅದನ್ನು ಈಗಾಗಲೇ ತರಿಸ್ಕೊಳ್ಳಲಾಗಿದೆ. ಸುಮಾರು ಇವತ್ತು ಒಂದು 11 ಗಂಟೆ ಸುಮಾರಿಗೆ ಈ ಸ್ಥಳದಲ್ಲಿ ಇವತ್ತು ಈ ಡ್ರೋನ್ ಮೌಂಟೆಡ್ GPR ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಲಿರುವಂಥದ್ದು. ಅದು ಸ್ಕ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಆಗಲೇ ಸುಮಾರು ಒಂದು 15ರಿಂದ 20 ನಿಮಿಷದ ಒಳಗಿನ ಈ ಒಂದು ಸ್ಕ್ಯಾನ್ ಪ್ರೊಸೀಜರ್ ಏನಿರುತ್ತೆ ಆ ಸಂದರ್ಭದಲ್ಲಿ ಅದರ ನಿಖರವಾದ ವಿಚಾರ ಗೊತ್ತಾಗುತ್ತೆ. ಅದರ ಅಡಿಭಾಗದಲ್ಲಿ ಏನೆಲ್ಲ ಇರುವಂಥದ್ದು, ಆ ಮಣ್ಣಿನ ಅಡಿಯಲ್ಲಿ ಆತ 16 ಕಡೆಗಳಲ್ಲಿ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆತ ಹೇಳಿದ ರೀತಿಯಲ್ಲೇ 16 ಶವಗಳ ಮೂಳೆಗಳೇನಾದರೂ ಅಲ್ಲಿ ಸಿಗುತ್ತಾ ಅನ್ನುವಂಥದ್ದು. ಅದರ ಜೊತೆಗೆ ಇದು ಆತ ಹೇಳಿರುವ ರೀತಿಯಲ್ಲೇ 20 ವರ್ಷಗಳಿಂದ ಮಾತ್ರ ಇದನ್ನು ಹೂತಾಕಿರುವಂಥದ್ದು ಅಥವಾ ಅದಕ್ಕಿಂತಲೂ ಹಳೆಯದ್ದು ಅನ್ನುವಂಥದ್ದನ್ನು ಅದರಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದನ್ನು ಪರಿಗಣನೆಗೆ ತಗೊಂಡು ಆತ ಹೇಳಿರುವ ರೀತಿಯಲ್ಲೇ 20 ವರ್ಷದ ಒಳಗಿನ ಆಸ್ತಿಗಳಾದರೆ ಅದನ್ನು ಮತ್ತೆ ಉತ್ಖನನ ಮಾಡುವ ರೀತಿಯಲ್ಲಿ SIT ತಂಡ ಅದನ್ನು ನಿರ್ಧಾರ ಮಾಡುತ್ತೆ. ಯಾರ್ವೇನ್ ರೈಟ್ ಸುಖಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ತುಂಬ ಕುತೂಹಲ ಇವತ್ತು ಹೇಗಿದೆ ಆಪರೇಟ್ ಆಗುತ್ತೆ ಅಂತಂದ್ಬಿಟ್ಟು ನೋಡೋಣ. 11 ಗಂಟೆಗೆ ಮೇಲೆ ಅದರ ಆಪರೇಷನ್ ಹೇಗೆ ಅಂತ ಗೊತ್ತಾಗುತ್ತೆ.